ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ, ಬೆಂಗಳೂರು. ಯೋಗದ ಹಾದಿಯಲ್ಲಿ ಹಲವು ಅಭ್ಯಾಸಗಳು ಬರ್ತವೆ. ವಾರ್ಮಪ್ ಎಕ್ಸಸೈಸು, ಸೂರ್ಯ ನಮಸ್ಕಾರ, ಹಲವು ಆಸನಗಳು, ಇವೆಲ್ಲವೂ ಕೂಡ ಎಂಟೈರ್ ಬಾಡಿ ಅಂದರೆ ಅಂಗಾಲಿಂದ ಅಂಡೆತ್ತಿವರೆಗೆ ವ್ಯಾಯಾಮವನ್ನು ಉಂಟು ಮಾಡಿದಾಗ ಅಂದರೆ ಅಭ್ಯಾಸ ಮಾಡಿ ವ್ಯಾಯಾಮವನ್ನು ಉಂಟು ಮಾಡಿದಾಗ ಪ್ರತಿ ಆರ್ಗನ್ಗಳು, ಜೋಡುಗಳು, ಆಂತರಿಕ ಅಂಗಾಂಗಗಳು ಅವೆಲ್ಲವೂ ಕೂಡ ಸುಭಿಕ್ಷವಾಗಿ ಕ್ಷೇಮವಾಗಿ ಅವುಗಳ ಕಾರ್ಯ ಅಂದರೆ ಅವುಗಳ ಫಂಕ್ಷನ್ ಅಡೆತಡೆ ಇಲ್ಲದಂಗೆ ಸಾಗಲಿಕ್ಕೆ ಕೊನೆ ಜೀವಂತವದವರೆಗೆ ಸಹಕಾರಿಯಾಗುತ್ತೆ. ಅಂದರೆ ಕೊನೆ ಅವಧಿಯವರೆಗೂ ನಿಯಮಿತವಾಗಿ ಈ ಅಭ್ಯಾಸಗಳನ್ನು ನಾವು ಮಾಡೋದು. ಹಾಗೆ ಈ ಅಭ್ಯಾಸಗಳಲ್ಲಿ ಪ್ರತಿಯೊಂದು ಅಂಗಾಂಗಗಳಿಗೂ ಆರ್ಗನ್ಗಳಿಗೂ ಅಭ್ಯಾಸ ಅಂತ ಬಂದಾಗ ಯೋಗದ ಹಾದಿಯಲ್ಲಿ ತ್ರಾಟಕ ಅಂತ ಬರುತ್ತೆ. ಐ ಎಕ್ಸಸೈಸ್, ಕಣ್ಣಿನ ಯೋಗಾಭ್ಯಾಸ. ಸೊ ಯೋಗದ ಹಾದಿಯಲ್ಲಿರೋರೇ ಅಂತಲ್ಲ, ಇದನ್ನು ಹದಿಹರೆಯದ ಬಾಲಕರಿಂದ ವೃದ್ಧರ ತನಕ ಎಲ್ಲರೂ ಕೂಡ ಮಾಡ್ಬೋದು. ಸೊ ಯಾರು ಮಾಡಬಾರ್ದು ಅಂದರೆ ಇತ್ತೀಚೆಗಷ್ಟೇ ಯಾವುದೇ ರೀತಿಯಾದ ಕಣ್ಣಿನ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದರೆ ಅವ್ರು ಮಾಡಬಾರ್ದು, ಅಂದರೆ ಕಣ್ಣಿನ ಆಪ್ರೇಷನ್ ಒಳಗಾಗಿದ್ದರೆ ಅವ್ರು ಮಾಡಬಾರ್ದು. ಬಾಕಿಯವರೆಲ್ಲರೂ ಕೂಡ ಮಾಡ್ಬೋದು. ಈ ಸರಳವಾಗಿರ್ತಕ್ಕಂಥ ಯೋಗದ ಅಭ್ಯಾಸನ ನಾವು ಮೈಗೂಡಿಸ್ಕೊಂಡಾಗ, ಅಂದರೆ ಈ ಅಭ್ಯಾಸವನ್ನು ಮೈಗೂಡಿಸ್ಕೊಂಡು ತೊಡಗಿಸ್ಕೊಂಡಾಗ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಇರುಳುಗಣ್ಣು ಈ ರೀತಿ ಸಮಸ್ಯೆಗಳು ತಲೆದೋರದಂತೆ ನಾವು ಕಣ್ಣನ್ನು ಕಾಪಾಡ್ಕೋಬೋದು. ಯೋಗದ ಹಾದಿಲಿ ಒಂದು ಮಾತಿದೆ, ತೇದು ವಿಭೂತಿಯ ಪೋಸಿದವ ಯೋಗಿಯಲ್ಲ, ಕಾವಿ ಬಟ್ಟೆಯ ಧರಿಸಿದವ ಯೋಗಿಯಲ್ಲ, ಉದ್ದುತ ಪ್ರವಚನದ ಮಾತುಗಳನ್ನು ಆಡಿದಾತವ ಕೂಡ ಯೋಗಿಯಲ್ಲ. ಹಾಗಾದರೆ ನಿಜವಾದ ಯೋಗಿ ಯಾರು ಅಂದರೆ ಇಂದ್ರಿಯಗಳ ಕಾದಾತವ. ಇಂದ್ರಿಯಗಳು ಅಂತ ಬಂದಾಗ ಆರ್ಗನ್ಗಳು ಪ್ರತಿಯೊಂದು, ಕಣ್ಣಾಗ್ಬೋದು, ಕಿವಿ ಆಗ್ಬೋದು, ಹಾರ್ಟ್ ಆಗ್ಬೋದು, ಲಂಗ್ಸ್ ಆಗ್ಬೋದು, ಕಿಡ್ನಿ ಆಗ್ಬೋದು, ಇವುಗಳ ಫಂಕ್ಷನ್ ಕಾರ್ಯಕ್ಷಮತೆ ಕುಂಠಿತವಾಗಿದ್ದಂಗೆ ಕೊನೆ ಜೀವಂತವರೆಗೆ ಕಾಯ್ದುಕೊಂಡವನೇ ನಿಜವಾದ ಯೋಗಿ ಅಂತ ಹೇಳಲಾಗಿದೆ. ಸೊ ಈ ದಿನ ಕಣ್ಣಿನ ಯೋಗಾಭ್ಯಾಸ ಪ್ರಾರಂಭ ಮಾಡೋಣ. ಮೊದಲನೇ ಹಂತ ಐ ಪುಷಪ್ ಅಂತ. ನಿಮಗೆ ಕಣ್ಣಲ್ಲಿ ನೀರು ಬರಂಗೆ ಆಗ್ಬೋದು, ಕಣ್ಣು ಉರಿ ಆಗ್ಬೋದು. ಇದು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಮಾಡ್ತಕ್ಕಂಥ ಅಭ್ಯಾಸ. ತ್ರಾಟಕ ಅಂತ ಬಂದಾಗ ಹಲವು ಅಭ್ಯಾಸಗಳು ಬರ್ತವೆ. ಜ್ಯೋತಿರ್ ತ್ರಾಟಕ, ಬಿಂದು ತ್ರಾಟಕ, ಪ್ರತಿಬಿಂಬ ತ್ರಾಟಕ ಅಂತ. ಸೊ ಇಲ್ಲಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಮಾಡ್ತಕ್ಕಂಥ ಈ ತ್ರಾಟಕದ ಅಭ್ಯಾಸದಲ್ಲಿ ಈ ಐ ಪುಷಪ್ಪು ಒಂದು ಹಂತದಲ್ಲಿ ಸರಳವಾಗಿದೆ. ಸೊ ಇದು ಕೂಡ ಮಾಡೋದು ಕೆಲವರಿಗೆ ಕಷ್ಟ ಸಾಧ್ಯವಾಗಿ ತಲೆದೋರ್ಬೋದು. ನಿರಂತರ ಅಭ್ಯಾಸದಿಂದ ನೀವು ಇದನ್ನು ಅಭ್ಯಾಸ ಮಾಡ್ಬೋದು. ಅಭ್ಯಾಸ ಮಾಡ್ತಕ್ಕಂಥ ವಿಧಾನ, ನೇರ ಕುತ್ಕೋಬೇಕು. ನಿಮ್ಮ ಹೆಬ್ಬೆರಳನ್ನು ತಮ್ಸಪ್ ಈ ರೀತಿ ಮುಂದೆ ಚಾಚೋದು, ಸರಿಯಾಗಿ ಕೈ ಭುಜಿಗೆ ಸಮಾನ ಇರಬೇಕು. ಈ ಹೆಬ್ಬೆರಳು ನಿಧಾನವಾಗಿ ಹೀಗೆ ಪಾಸಾಗಿ ಕಣ್ಣು ಬಿಟ್ಟ ಹಾಗೆ ಇದ್ದು ಈ ಆಜ್ಞಾಚಕ್ರ ಅಂದರೆ ಎರಡು ಉಬ್ಬಿನ ನಡತಾಣಕ್ಕೆ ಬಂದು ವಾಪಸ್ ಹೋಗೋವರೆಗೂ 1 ನಿಮಿಷ ಕಾಲಾವಕಾಶದವರೆಗೂ, ಅಂದರೆ ತುಂಬ ನಿಧಾನಗತಿಯಲ್ಲಿ ಮಾಡಬೇಕು. ನೋಡ್ಕೊಳ್ಳಿ ಈ ರೀತಿ. ಈ ರೀತಿ ಕಣ್ಣು ಉರಿ ಆಗೋದು, ಕಣ್ಣಲ್ಲಿ ನೀರು ಬರ್ಬೋದು. ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎರಡು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರೋದು, ಕಣ್ಣು ಉರಿ ಆಗೋದು ಆಗುತ್ತೆ. ಈ ರೀತಿ ಮಂದವಾದ ಕಾಟನ್ ಬಟ್ಟೆಯಿಂದ ಕಣ್ಣನ್ನು ಶುಭ್ರಗೊಳಿಸೋದು. ಮತ್ತೆ ಬಾಣೋದು. ಒಂದು ಕನಿಷ್ಠ 2-3 ಸುತ್ತಾರು ಮಾಡಬೇಕು. 3 ಸುತ್ತು 5 ಸುತ್ತು ಪ್ರತಿದಿನ ಮಾಡೋದು. ನೋಡಿ ಈ ರೀತಿ. ಕಣ್ಣೆಲ್ಲ ಉರಿ ಆಗ್ಬೋದು. ಸೊ ಇದು ಮಾಡೋದು ಕಷ್ಟ ಸಾಧ್ಯವಾಗಿರ್ಬೋದು. ಇದೇ ನಾವು ನೋಡಿ ಮೊಬೈಲ್ ಇಟ್ಕೊಂಡು ಗಂಟೆ ಕೂತ್ಕೊಂಡು ಬೇಕಾದ್ರೆ ಮೊಬೈಲ್ನ ನೋಡ್ತೀವಿ. ಬಟ್ ಒಳ್ಳೆಯ ಅಭ್ಯಾಸಗಳು ಕಷ್ಟ ಸಾಧ್ಯವಾಗಿ ತಲೆದೋರು. ಕಣ್ಣಿಗೆ ಏನಾರ ತಕ್ಷಣದಲ್ಲಿ ಬಿದ್ದಾಗ ಕಣ್ಣನ್ನು ಒಸ್ಕೋದು,
ಅಂದರೆ ಕಣ್ಣನ್ನು ಉಜ್ಜೋದು ಎಲ್ಲ ಮಾಡಬಾರ್ದು. ಶುದ್ಧವಾದ ಕಣ್ಣಿನ ನೀರನ್ನ ತೆಗೆದುಕೊಂಡು ಕಣ್ಣನ್ನು ಕ್ಲೀನ್ ಮಾಡಿ ಐಕಪ್ ಅಂತ ಸಿಗುತ್ತೆ, ಅದರಲ್ಲಿ ಕಣ್ಣನ್ನು ಕ್ಲೀನ್ ಮಾಡ್ಕೊಳ್ಳೋದು. ಈ ಥರ ಮಂದವಾದ ಬಟ್ಟೆಯಲ್ಲಿ ಬಾಯಿ ಮುಖಾಂತರ ಅಂತ ಗಾಳಿ ಉರುವಿ ಕಣ್ಮೇಲೆ ಇಡೋದು. ಆ ಬಿಸಿ ಶಾಖ ಕೊಟ್ಟಾಗ ಕಣ್ಣು ತಕ್ಷಣದಲ್ಲಿ ರಿಪೇರಿಗೊಳಗಾಗುತ್ತೆ, ಅಂದರೆ ಸರಿ ಹೋಗ್ಲಿಕ್ಕೆ ಸಹಕಾರಿಯಾಗುತ್ತೆ. ಈ ರೀತಿ ಮಾಡೋದು. ಎರಡನೇ ಅಭ್ಯಾಸ ನೋಡ್ಕೊಳ್ಳಿ. ಮೊದಲಿಗೆ ಕಣ್ಣನ್ನು ಚೆನ್ನಾಗಿ ಒಂದು 20-30 ಬಾರಿ ಈ ರೀತಿ ಬ್ಲಿಂಕ್ ಮಾಡೋದು. ಹಿಂದೆ ಮಾಡಿದಂಥ ಐ ಪುಷಪ್ಪನ್ನು ಒಂದು 2-3 ಸುತ್ತು ಮಾಡೋದು, 3 ಸುತ್ತು 5 ಸುತ್ತು ಕೂಡ ಮಾಡ್ಬೋದು. ಈ ರೀತಿ ಬ್ಲಿಂಕ್ ಮಾಡೋದು, ಇದು ಎರಡನೇ ಅಭ್ಯಾಸ. ಬ್ಲಿಂಕ್ ಮಾಡಿದ್ಮೇಲೆ ಮುಂದೆ ನೋಡೋದು, ಕಣ್ಣನ್ನು ಟೈಟ್ ಮಾಡೋದು ಬಿಡೋದು, ಟೈಟ್ ಮಾಡೋದು ಬಿಡೋದು. ಎಷ್ಟು ಸಲ? 10 ಬಾರಿ ಮಾಡಬೇಕು. ಹತ್ತು ಬಾರಿ ಆದಮೇಲೆ ನಾರ್ಮಲಾಗಿ ಕಣ್ಣು ಮುಚ್ಚೋದು. ಹಸ್ತ ಚೆನ್ನಾಗಿ ಬಿಸಿ ಮಾಡಬೇಕು. ನಿಮ್ಮ ಹಸ್ತದಲ್ಲಿ ಶಾಖ ನಿರ್ಮಾಣ ಆಗಬೇಕು, ಕೈ ಬಿಸಿ ಆಗಬೇಕು. ಕಪ್ಪು ರೀತಿ ಈ ರೀತಿ ಮಾಡ್ಕೊಳ್ಳೋದು. ಕಣ್ಣು ಸುತ್ತ ಈ ರೀತಿ ಇಡಬೇಕು. ನಿಮ್ಮ ಕೈನ ಹೆಬ್ಬೆರಳುಗಳು ಹಣೆ ಮೇಲೆ ಬಂದಿರಬೇಕು. ಕಣ್ಣು ಸುತ್ತ ಹೀಗಿಟ್ಟು ಒಂದು 10 ಕೌಂಟ್ ಹಾಗೆ ಇರಬೇಕು. 1, ಕಣ್ಗುಡ್ಡೆ ಮೇಲೆ ಒತ್ತಬಾರ್ದು, ಕಣ್ ತೆರಿಬಾರ್ದು. 2, 3, 4, 5, 6, 7, 8, 9, 10. ಚೆನ್ನಾಗಿ ಕೈ ಕೆಳಗಿಳಿಸ್ತಾ ಇದ್ದಂಗೆ ಕಣ್ಣನ್ನು ಮತ್ತೆ ಬ್ಲಿಂಕ್ ಮಾಡೋದು. ಎಷ್ಟು? 20-30 ಸಲ ಚೆನ್ನಾಗಿ ಈ ರೀತಿ ಕಣ್ರೆಪ್ಪೆ ಆಡಿಸ್ತಾ 20-30 ಬಾರಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಸುತ್ತಲಲ್ಲಿರ್ತಕ್ಕಂಥ ಎಲ್ಲ ನರಕೇಂದ್ರಗಳು ಪುನಶ್ಚೇತನತೆಯನ್ನು ಪಡೀಲಿಕ್ಕೆ ಸಹಕಾರಿಯಾಗುತ್ತೆ. ಆ ಕಣ್ಣಿನ ಸುತ್ತ ಇರತಕ್ಕಂಥ ಎಲ್ಲ ಸಣ್ಣ ಸಣ್ಣ ನರಕೇಂದ್ರಗಳು ಎಲ್ಲವೂ ಕೂಡ ಚೈತನ್ಯತೆಯನ್ನು ಪಡೆಯುತ್ತೆ. ಮುಂದೆ ನೋಡೋದು, ಈ ಐ ಪುಷಪ್ಪು ಮತ್ತು ಈ ಮಾಡಿದಂಥ 2 ವಿಧಾನದಲ್ಲೇ ನಿಮಗೆ ಚೇಂಜಸ್ ಕಾಣುತ್ತೆ. ತುಂಬ ಎಲ್ಲವೂ ಕೂಡ ಬ್ರೈಟಾಗಿ ಪ್ರಕಾಶಮಾನವಾಗಿ ಗೋಚರ ಆಗೋದನ್ನು ನೀವು ಕಾಣ್ಬೋದು. ಮತ್ತೆ ಮಾಡ್ತೀರಾ, ಟೈಟ್ ಮಾಡಬೇಕು, ಓಪನ್ ಮಾಡಬೇಕು. ನೀವು ಎಣಿಕೆಯೊಂದಿಗೆ ಮಾಡೋದು, ಏಕಾಗ್ರತೆಗೂ ಕೂಡ. ನಾರ್ಮಲಾಗಿ ಕಣ್ಮುಚ್ಚಿ ಮತ್ತೆ ಚೆನ್ನಾಗಿ ಹಸ್ತನ ಬಿಸಿ ಮಾಡಬೇಕು. ನಿಮ್ಮ ಹಸ್ತದಲ್ಲಿ ಶಾಖ ನಿರ್ಮಾಣ ಆಗಬೇಕು. ಆ ರೀತಿ ಬಿಸಿ ಮಾಡ್ಕೊಳ್ಳೋದು, ಕಪ್ರೀತಿ ಮಾಡ್ಕೊಳ್ಳೋದು. ಕಣ್ಗುಡ್ಡೆ ಸುತ್ತ ಇಡೋದು. ಕಣ್ಗುಡ್ಡೆ ಮೇಲೆ ಒತ್ತಬಾರ್ದು, ಕಣ್ಣು ತೆರಿಬಾರ್ದು. 1, 2, 3, 4, 5, 6, 7, 8, 9, 10. ಚೆನ್ನಾಗಿ ಮತ್ತೆ ಬ್ಲಿಂಕ್ ಮಾಡಬೇಕು. 20-30 ಬಾರಿ ಚೆನ್ನಾಗಿ ಈ ರೀತಿ ರೆಪ್ಪೆ ಆಡಿಸ್ತಾ ಕಣ್ಣು ರೆಪ್ಪೆ ಆಡಿಸ್ತಾ ಬ್ಲಿಂಕ್ ಮಾಡ್ತಾ 20-30 ಬಾರಿ ಆದಮೇಲೆ ಮುಂದೆ ನೋಡು. ಇದು ಎರಡನೇ ಅಭ್ಯಾಸ. ಮತ್ತೊಂದು ಅಭ್ಯಾಸ ಬರುತ್ತೆ, ಐಬಾಲ್ ಮೂಮೆಂಟ್ ಅಂತ. ಕಣ್ಣನ್ನು ಕ್ಲಾಕ್ವೈಸ್ ಮತ್ತು ಆಂಟಿ ಕ್ಲಾಕ್ವೈಸ್ ರೊಟೇಟನ್ನು ಮಾಡೋದು, ಪ್ರದಕ್ಷಿಣೆ ಅಪ್ರದಕ್ಷಿಣೆ ಅಂತ. ಇದು ಕೂಡ ಒಂದು 2 ಸುತ್ತು ಮಾಡೋದು. ಎಲ್ಲವೂ ಸೇರಿ ಸಮಯ ಒಂದು 10-15 ನಿಮಿಷ ನಿಮಗಾಗಿ ನೀವು ಸಮಯ ಕೊಟ್ಟುಕೊಂಡು. ಕೆಲವರಿಗೆ ಹುಟ್ಟಿನಿಂದನೇ ಕಣ್ಣಿನ ಸಮಸ್ಯೆ ಬಂದಿರುತ್ತೆ, ಅದೇನು ಮಾಡಲಿಕ್ಕಾಗಲ್ಲ. ಸೊ ಮಧ್ಯದಲ್ಲಿ ನಾವು ಕನ್ನಡಕ ಹಾಕ್ಕೊಂಡಿಲ್ಲ, ನಮ್ಮ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಅಥವಾ ಇರುಳುಗಣ್ಣು ಈ ರೀತಿಯಾದ ಯಾವುದೇ ಸಮಸ್ಯೆ ಇಲ್ಲ ಅಂದಾಗ ಅದು ಬರದಂತೆ ಕೂಡ ನಾವು ಓಲ್ ಜೀವಿತಾವಧಿವರೆಗೂ ಕಾಯ್ದಿರಿಸ್ಕೊಳ್ಳೋದು. ಅಂದರೆ ಮಧ್ಯದಲ್ಲಿ ನಾವು ಕನ್ನಡಕ ಹಾಕ್ಕೊಂಡಿಲ್ಲ, ಕನ್ನಡಕ ಹಾಕ್ಕೊಳ್ದಿರಂಗೆ ಕಣ್ಣನ್ನು ಪ್ರೊಟೆಕ್ಟನ್ನು ಮಾಡ್ಕೊಳ್ಳೋದು. ಕಣ್ಣಿನ ಬಳಕೆ ಮತ್ತು ಬಾಳಿಕೆ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಮಗೆ ಅರಿವಿರಬೇಕು. ಕಣ್ಣು ಹೇಗೆ ಅಂದರೆ ಫಿಕ್ಸ್ ಆಗಿಬಿಡುತ್ತೆ. ಯಾರ ಸಿಸ್ಟಮ್ಮೊಂದಿಗೆ ವರ್ಕ್ ಮಾಡೋರು ನೋಡಿ, ಇಲ್ಲಿ ಸಿಸ್ಟಮ್ಮು ಇಲ್ಲಿ ಅವರು ಅಂದಾಗ ಅಷ್ಟಕ್ಕೆ ಫಿಕ್ಸ್ ಆಗಿಬಿಡುತ್ತೆ. ಮುಂದಿನ ದಿನದಲ್ಲಿ ಅವರಿಗೆ ದೂರದ್ದು ಕಾಣಲ್ಲ, ತುಂಬ ಹತ್ತಿರದ್ದು ಕಾಣಲ್ಲ, ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ನಮ್ಮ ಕಣ್ಣಿನ ಅಕ್ಷಿಪಟಲ ಹೇಗಿರಬೇಕು ಅಂದರೆ ದೂರದ್ದು ನೋಡ್ಬೇಕಾದ್ರೆ ಹಂಗೆ ಝೂಮ್ ಆಗಿ, ಹತ್ತಿರದ್ದು ನೋಡಿದಾಗ ಹತ್ತಿರದ್ದು ಕಾಣಬೇಕು. ಆ ರೀತಿ ನಮ್ಮ ಕಣ್ಣಿನ ಏನು ಅಕ್ಷಿಪಟಲದ ಕಾರ್ಯಕ್ಷಮತೆ ಕುಂಠಿತವಾಗದಿರಂಗೆ ನಾವು ಕಾಯ್ದಿರಿಸ್ಕೊಳ್ಳೋದು ಸೂಕ್ತ. ಮೂರನೇ ಅಭ್ಯಾಸ ನೋಡಿ, ಮುಂದೆ ಅಂದಾಗ ಮುಂದೆ ನೋಡಬೇಕು, ಮೇಲೆ ಅಂದಾಗ ಮೇಲೆ, ಲೆಫ್ಟ್ ಅಂದಾಗ ಲೆಫ್ಟು, ಡೌನ್ ಅಂದಾಗ ಡೌನು, ರೈಟ್ ಅಂದಾಗ ರೈಟು, ಅಪ್ ಅಂದಾಗ ಅಪ್. ಸೊ ಈ ರೀತಿ 6 ಸುತ್ತು. ತದನಂತರ ಮತ್ತೆ ಕಣ್ಣು ನಾರ್ಮಲಾಗಿ ಮುಚ್ಚೋದು, ಹಸ್ತ ಬಿಸಿ ಮಾಡೋದು, ಕಣ್ಣಿನ ಸುತ್ತ ಕೈನ ಇಡೋದು, ಹಸ್ತದ ಶಾಖದ ಶಕ್ತಿಯನ್ನು ಕಣ್ಣಿಗೆ ನೀಡೋದು. ಮತ್ತೆ ಕಣ್ಣನ್ನು ಬ್ಲಿಂಕ್ ಮಾಡಿ ಮುಂದೆ ನೋಡೋದು. ಅಭ್ಯಾಸ ಮಾಡೋಣ. ಮುಂದೆ, ಮೇಲೆ, ಲೆಫ್ಟ್, ಡೌನ್, ರೈಟ್, ಅಪ್, 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 ಲೆಫ್ಟ್, ಡೌನ್,
ಮುಂದೆ ನೋಡಿ, ಕಣ್ಣು ಮುಚ್ಚಿ ನಾರ್ಮಲಾಗಿ. ಮತ್ತೆ ಹಸ್ತ ಬಿಸಿ ಮಾಡಬೇಕು ಚೆನ್ನಾಗಿ. ನಿಮ್ಮ ಹಸ್ತದ ಶಾಖದ ಶಕ್ತಿಯನ್ನು ನೋಡಿ, ಅಂಗೈ ಕಪ್ರೀತಿ ಇರಬೇಕು, ಕಣ್ಣು ಸುತ್ತ ಇಡಬೇಕು, ಕಣ್ಗುಡ್ಡೆ ಮೇಲೆ ಒತ್ತಬಾರ್ದು, ಕಣ್ಣು ತೆರಿಬಾರ್ದು. ಹಾಗೆ ಇರ್ತೀರಾ. 1 2 3 4 5 6 7 8 9 10. ಚೆನ್ನಾಗಿ ಕಣ್ಣನ್ನು ಬ್ಲಿಂಕ್ ಮಾಡಿ ಬ್ಲಿಂಕ್ ಮಾಡಿ ಬ್ಲಿಂಕ್ ಮಾಡಿ ಬ್ಲಿಂಕ್ ಮಾಡಿ. ಮುಂದೆ ನೋಡೋದು, ಒಂದು 20-30 ಸಾರಿ ಈ ರೀತಿ ಬ್ಲಿಂಕ್ ಮಾಡಬೇಕು. ಮುಂದೆ ನೋಡೋದು, ಪ್ರದಕ್ಷಿಣೆ ಅಪ್ರದಕ್ಷಿಣೆ ಅಂತ ಹೇಳಿ. ಈಗ ಮತ್ತೆ ಅಪ್ ಅಂದಾಗ ಅಪ್ಪು, ರೈಟ್ ಅಂದಾಗ ರೈಟು, ಡೌನ್ ಅಂದಾಗ ಡೌನು, ಲೆಫ್ಟ್ ಅಂದಾಗ ಲೆಫ್ಟು, ಮತ್ತೆ ಅಪ್ ಅಂದಾಗ ಮೇಲೆ ನೋಡು. ಸೊ ಈ ರೀತಿ ಕೂಡ ರಿವರ್ಸ್ ಆಗಿ ಒಂದು 6 ಸುತ್ತು ಮಾಡೋದು. ಮುಂದೆ ನೋಡೋದು, ಅಪ್ ರೈಟ್ ಡೌನ್ ಲೆಫ್ಟ್, 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 ಅಪ್. ಮುಂದೆ ನೋಡಿ, ಕಣ್ಮುಚ್ಚಿ ಚೆನ್ನಾಗಿ ಮತ್ತೊಮ್ಮೆ ಹಸ್ತನ ಬಿಸಿ ಮಾಡೋದು. ಹಸ್ತದ ಶಾಖದ ಶಕ್ತಿಯನ್ನು ಕಣ್ಣಿನ ಸುತ್ತ ಇಡು. ಹಾಗೆ ಇರಿ. 1 2 3 4 5 6 7 8 9 10. ಚೆನ್ನಾಗಿ ನೋಡಿ, ಕಣ್ರೆಪ್ಪೆ ಆಡಿಸ್ತಾ ಆಡಿಸ್ತಾ ಒಂದು 20-30 ಬಾರಿ. ಮುಂದೆ ನೋಡೋದು, ಸೊ ಇಷ್ಟು. ಮೊದಲಿಗೆ ಐ ಪುಷಪ್ಪನ್ನು ಮಾಡೋದು ಒಂದು 2-3 ಸುತ್ತು. ತದನಂತರ ಕಣ್ಣನ್ನು ಸ್ಕ್ವೀಸ್ ಮಾಡೋದು, ಟೈಟ್ ಮಾಡೋದು, ಓಪನ್ ಮಾಡೋದು, ಅದೊಂದು 2 ಸುತ್ತು ಮಾಡೋದು. ಕಣ್ಣಿಗೆ ಮಧ್ಯದಲ್ಲಿ ಹಸ್ತದ ಶಾಖದ ಶಕ್ತಿಯನ್ನು ಕೊಟ್ಟು ವಿಶ್ರಾಂತಿಗೊಳಪಡಿಸೋದು. ಮತ್ತು ಪ್ರದಕ್ಷಿಣೆ ಅಪ್ರದಕ್ಷಿಣವಾಗಿ ನಮ್ಮ ಐಬಾಲ್ ಮೂಮೆಂಟನ್ನು ಮಾಡೋದು. ಸೊ ಇಷ್ಟು ಅಭ್ಯಾಸ ಸೇರಿ ಒಂದು 10-15 ನಿಮಿಷ ಆಗ್ಬೋದು. ನಿಮಗಾಗಿ ನೀವು ಸಮಯ ಕೊಟ್ಟುಕೊಳ್ಳೋದು, ನಿಮ್ಮ ದೇಹದ ಎಲ್ಲ ಅಂಗಾಂಗಗಳ ಕಾರ್ಯಕ್ಷಮತೆ ಕುಂಠಿತವಾಗದಂಗೆ. ಅದರಲ್ಲಿ ಭಾಳ ಮುಖ್ಯವಾಗಿ ಕಣ್ಣು ಕೂಡ ಇಂದ್ರಿಯಗಳಲ್ಲಿ ಅತಿ ಪ್ರಧಾನವಾಗಿರ್ತಕ್ಕಂಥದ್ದು ಕಣ್ಣು. ಅದರ ಕಾರ್ಯಕ್ಷಮತೆ ಕುಂಠಿತವಾಗದಿರಂಗೆ ನೋಡಿಕೊಳ್ಳೋದು ನಮ್ಮೆಲ್ಲರ ಆದ್ಯವೇ ಕರ್ತವ್ಯ. ತಾವೆಲ್ಲರೂ ಕೂಡ ಸಮಯ ಸಿಕ್ಕಾಗೆಲ್ಲ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ ಮೇರೆಗೆ ಕಣ್ಣಿನ ಯೋಗಾಭ್ಯಾಸ ಮಾಡೋದು, ಕಣ್ಣಿನ ಬಳಕೆ ಮತ್ತು ಬಾಳಿಕೆ ಬಗ್ಗೆ ಎಚ್ಚರಿಕೆ ಇರಲಿ. ನೀವೆಲ್ಲರ ಟ್ರಾವೆಲ್ ಮಾಡ್ತಾ ಇದ್ದೀರ ಅಂದಾಗ ಫುಲ್ ಹೆಲ್ಮೆಟನ್ನು ಹಾಕೋದು, ತಂಪು ಕನ್ನಡಕವನ್ನು ಹಾಕೋದು, ಅತಿ ಪ್ರಕಾಶಮಾನವಾದ ಬೆಳಕನ್ನು ಬರಿಗಣ್ಣಿನಿಂದ ನೋಡದೇ ಇರತಕ್ಕಂಥದ್ದು. ಸೊ ನೋಡಿರ್ತೀರ, ಯಾರು ವೆಲ್ಡಿಂಗ್ ಮಾಡಿದಾಗ ಅದನ್ನು ಹಂಗೆ ಸ್ವಲ್ಪ ಹೊತ್ತು ನೋಡಿದ್ರೆ ಏನಾಗ್ತದೆ, ಕಣ್ಣಿಗೆ ಹಾನಿಯಾಗುತ್ತೆ. ಸೊ ಆ ರೀತಿಯಾಗಿ ಅತಿ ಪ್ರಕಾಶಮಾನವಾದ ಬೆಳಕನ್ನು ಬರಿಗಣ್ಣಿನಿಂದ ನೋಡದೇ ಇರತಕ್ಕಂಥದ್ದು, ಮೊಬೈಲ್ನ ನಾವು ಲಾಂಗ್ ಟೈಮ್ ಯೂಸ್ ಮಾಡ್ತಕ್ಕಂಥದ್ದು. ಸೊ ಅದರ ಮಧ್ಯೆ ವಿಶ್ರಾಂತಿ ಕೊಡ್ತಕ್ಕಂಥದ್ದು, ಸಿಸ್ಟಮ್ನೊಂದಿಗೆ ವರ್ಕ್ ಮಾಡ್ತಾಯಿದ್ರೆ ಮಧ್ಯದಲ್ಲಿ ನಡುತಾಣದಲ್ಲಿ ಕಣ್ಣಿಗೆ ವಿಶ್ರಾಂತಿಯನ್ನು ಕೊಟ್ಟು ಈ ರೀತಿಯಾದ ಐ ಎಕ್ಸಸೈಸನ್ನು ಅಳವಡಿಸ್ಕೊಳ್ಳೋದು. ಕಣ್ಣಿನ ಬಳಕೆ ಮತ್ತು ಬಾಳಿಕೆ ಬಗ್ಗೆ ಎಚ್ಚರಿಕೆ ಇರಲಿ. ಮಧ್ಯದಲ್ಲಿ ಯಾವಾಗಾರ ಸಮಯ ಸಿಕ್ಕಾಗೆಲ್ಲ ಪ್ರತಿದಿನ ಕೂಡ ಮಾಡ್ಬೋದು. ಸಮಯ ಸಿಕ್ಕಾಗೆಲ್ಲ ಕಣ್ಣಿನ ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.